ಗುಡ್ ಮಾರ್ನಿಂಗ್ ಸ್ವಾಮಿಗಳೇ. ನಾವು ಇವತ್ತು ಹೊರಟಿದ್ದೀವಿ ಶಬರಿಮಲೆಗೆ. ಬೆಳಗ್ಗೆ ಎಲ್ಲರೂ ಸ್ವಾಮಿ ಮಾಲೆ ಹಾಕ್ಸ್ಕೊಂಡು ಆಮೇಲೆ ಎಲ್ಲರೂ ಇರುಮುಡಿ ಕಟ್ಕೊಂಡು ನಾವು ಈಗ ಶಬರಿಮಲೆಗೆ ವಯಾ ಮೈಸೂರು ಕಡೆಯಿಂದ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಮುಂದೆ. ಈಗ ನಾವು ರೀಚ್ ಆಗಿದ್ದೀವಿ ಮೈಸೂರು ಕಡೆ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಫಸ್ಟ್ ಟೋಲ್ನ, ಅಂದರೆ ಇದು ಎಂಟ್ರಿ ಟೋಲು. ಸೊ ಇಲ್ಲಿ ಎಂಟರ್ ಆಗಿಬಿಟ್ಟು ನೆಕ್ಸ್ಟ್ ಇಲ್ಲಿಂದ ಎಕ್ಸ್ಪ್ರೆಸ್ ಹೈವೇಲ್ಲೇ ನಾವು ಕಂಟಿನ್ಯೂ ಮಾಡೋಣ ಜರ್ನಿನ. ಸೊ ಇಲ್ಲಿ ಅಮೌಂಟ್ ಈಗ ಡಿಡಕ್ಟ್ ಆಗ್ತದೆ, ಡಿಡಕ್ಟ್ ಆಗಿಬಿಟ್ಟು ಮುಂದೆ ಪಾಸ್ ಆಗ್ತದೆ. ನಾವು ಇಲ್ಲಿ ಎರ್ನಾಕುಲಂ ರೀಚ್ ಆದಮೇಲೆ ಬೆಳಗ್ಗೆನೇ ಇಲ್ಲಿ ಚೊಟಾನ್ಕೆರೆ ಟೆಂಪಲ್ಗೆ ಹೋಗಿದ್ವಿ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಅಲ್ಲೇ ಒಂದು ಸ್ವಲ್ಪ ಲೋಕಲಲ್ಲಿ ಸೈಟ್ ಸೀಯಿಂಗ್ ಎಲ್ಲ ಮಾಡಿ, ಸೈಟ್ ಸೀಯಿಂಗ್ ಇನ್ ದ ಸೆನ್ಸ್ ಏನಂದರೆ ಇಲ್ಲೂ ಬರೀ ಟೆಂಪಲ್ಸ್ನ ನೋಡಿಕೊಂಡು ಆಮೇಲೆ ಹೋದ್ವಿ ಸ್ವಾಮಿಗಳು. ಇಲ್ಲಿ ಮೇಯ್ನಾಗಿ ಏನು ಅಂತ ಹೇಳಿದ್ರೆ, ಯಾರಿಗಾದ್ರೂ ಏನಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಅದೆಲ್ಲ ಮಾಡಿಸಿದ್ರೆ ಅಥವಾ ಯಾರಿಗಾದ್ರೂ ದೆವ್ವ ಇಟ್ಕೊಂಡಿದ್ರೆ ಅದನ್ನೆಲ್ಲ ಬಿಡಿಸೋದು ಈ ಟೆಂಪಲಲ್ಲಿ ಸ್ಪೆಷಾಲಿಟಿ ಇರುತ್ತೆ. ಈಗ ನಾವು ಅಲ್ಲಿ ಎರ್ನಾಕುಳಂ ಅಲ್ಲಿ ಒಂದು ಟೆಂಪಲ್ ಮುಗಿಸ್ಕೊಂಡು ಈಶ್ವರ ಟೆಂಪಲ್ ಹತ್ರ ಈಗ ಬಂದಿದ್ದೀವಿ. ಹಾಗೆ ನಾವು ಹೋಗಿದ್ದು ಪಾರ್ವತಿ ಭಗವತಿ ದೇವಿದು. ಸೊ ಈಗ ಇಲ್ಲಿ ಬಂದಿದ್ದೀವಿ ಶ್ರೀ ಪೂರ್ಣನಾಥರೇಶ ಟೆಂಪಲ್. ನೋಡಿ ಇದು ಇದೇ ನಾವು ಬಂದಿರೋ ಟೆಂಪಲ್. ಇದು ಇಷ್ಟು ಜನ ನಮ್ಮ ಸ್ವಾಮಿಗಳು. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಇಲ್ಲಿ ನಾವು ಸಮ್ಮರಲ್ಲಿ ಬಂದಿದ್ವಿ. ಆವಾಗಂತೂ ಈ ಬಂಡೆ ಎಲ್ಲ ಫುಲ್ಲು ಸುಡ್ತಾ ಇರೋವು. ಬಟ್ ಇವಾಗ ಒಂದ್ ಸ್ವಲ್ಪ ಮಾನ್ಸೂನ್ ಆಗಿರೋದ್ರಿಂದ ಅಷ್ಟೊಂದು ಸುಡ್ತಾ ಇಲ್ಲ. ಅಲ್ಲಿ ಆನೆ ಹೋಗ್ತಾರೆ, ಆನೆ ಮೇಲೆ ಪೂಜೆ ನಡೀತಾ ಇದೆ. ನೋಡಿ ಎಲ್ಲ ಹೋಗ್ತಾ ಇದೆ. ಆನೆ ಮೇಲೆ ದೇವ್ರನ್ನ ಇಟ್ಕೊಂಡು ಪಲ್ಲಕ್ಕಿ ಉತ್ಸವ ಮಾಡ್ತಿದ್ದಾರೆ. ಇವಾಗ ನೋಡಿ ಅಲ್ಲಿ ಪಲ್ಲಕ್ಕಿಯಿಂದ ಉತ್ಸವ ತಗೊಂಡು ದೇವ್ರ ಮೂರ್ತಿಯನ್ನ ಆನೆ ಮೇಲೆ ತಗೊಂಡ್ಬರಕ್ಕೆ ಆ ಕಡೆಯಿಂದ ಬರ್ತಾ ಇದೆ. ನೋಡಿ ಎಲ್ಲ ಬರ್ತಿದ್ದಾರೆ ಫಸ್ಟ್ ಇದು ಮಾಡ್ಕೊಂಡು. ತುಂಬಾ ಟ್ರೆಡಿಷನ್ ಆಗೆಲ್ಲ ಕಡೆ ಮಾಡಿದ್ರೆ ಬಂದು ಗಜರಾಜ ಮೂರ್ತಿ ತಗೊಂಡು ನೋಡಿ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಕೆಳಗಡೆ ಮುಗಿತು. ಇವಾಗ ಹೊರಡ್ತು ಮುಗಿತು. ಈಗ ಎಲ್ಲ ದರ್ಶನಕ್ಕೆ ಹೋಗ್ತಾ ಇದೀವಿ. ಸಬ್ಸ್ಕ್ರೈಬರ್ ಪಾಪ ಬೆಳಗ್ಗೆನೆ ಬಂದು ಎಲ್ರಿಗಿಂತ ಫಸ್ಟ್ ಆಗಿ ಅಡಿಗೆ ಎಲ್ಲ ರೆಡಿ ಮಾಡ್ಕೊಂಡು ಸರ್ವ್ ಮಾಡ್ತಿದ್ದಾರೆ. ಇಡ್ಲಿ ಕೊಟ್ಟಿದ್ದಾರೆ, ಮತ್ತೆ ಉಪ್ಪಿಟ್ಟು ಕೊಟ್ಟಿದ್ದಾರೆ. ಚಾನೆಲ್ ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಖಂಡಿತ ಮಾಡಿ. ಅವರೆಲ್ಲ ಮಾಡಿ ಫ್ರೀಯಾಗಿ ಕೊಡ್ತೀವಿ. ಸಿಕ್ಕಿದಾಗ ಆ ಕಡೆ ನಡಿ ಚಟ್ನಿ ಸಾಂಬಾರ್ ಕರಿತಿದ್ದಾರೆ. ಇದು ನಮ್ಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದ್ದಾರೆ. ಊಟ ಎಲ್ಲ ನೋಡಿ ಇಲ್ಲೇನೆ ಕ್ಯಾಟ್ರಿಂಗ್ ಮಾಡಿ ನಮ್ದಿಂದನೇ ಅಡುಗೆನ ಕೊಟ್ರು. ಇಲ್ಲೇ ನಮ್ಗೆ ಅಡುಗೆನ ಎಲ್ಲ ಪಾರ್ಸಲ್ಗೆಲ್ಲ ರೆಡಿ ಆಗಿದ್ದಾರೆ. ಉಗ್ರ ನರಸಿಂಹ ಸ್ವಾಮಿ ಟೆಂಪಲ್ ಬಂದಿದ್ವಿ.
ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಪಕ್ಕದಲ್ಲೇ ಇದು ಸುದರ್ಶನ ಅಂದರೆ ಕೃಷ್ಣನ ಇನ್ನೊಂದು ಅವತಾರ. ಅದು ಟೆಂಪಲ್ ಇತ್ತು, ಅಲ್ಲೂ ಮುಗಿಸ್ ಅಲ್ಲಿಂದ ಹಂಗೇನೆ ಹೋಗ್ತಾ ಇದ್ದೀವಿ. ಅದು ಸುದರ್ಶನ ಟೆಂಪಲ್ಲು. ಅಲ್ಲಿಂದ ಪಕ್ಕದಲ್ಲಿ ಬಂದರೆ ಮುಂದೆ ಇಲ್ಲಿ ಏನು ನೋಡ್ತೀವಿ, ಇದು ಉಗ್ರ ನರಸಿಂಹಸ್ವಾಮಿ ಟೆಂಪಲ್. ಬೋಟ್ ರೈಸ್ ನಡೆಯೋದು ಜಾಗ ಇದು. ಇಲ್ಲೇ ಬೋಟ್ ರೈಸ್ ನಡೆಯೋದು ನೋಡಿ, ಇಲ್ಲೇ. ಓಕೆ, ಸಿಗೋಣ. ಅಲ್ಲಿಂದ ಮತ್ತೆ ಮುಂದೆ ಬಂದ್ವಿ. ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಉತ್ಸವ ನಡೀತಿತ್ತು ದೇವಸ್ಥಾನದಲ್ಲಿ. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ನಮಗೆ ಉತ್ಸವ ಎಲ್ಲ ನೋಡೋಕ್ಕೆ ಅವಕಾಶ ಸಿಗ್ತದೆ. ಟೈಮ್ ಆಗಿದೆ, ಸೊ ಅದಕ್ಕೆ ನಾವು ಬೇಗ ಹೋಗ್ತೀವಿ. ವೈದ್ಯನಾಥೇಶ್ವರ ಟೆಂಪಲ್. ನಾವೆಲ್ಲ ಟೆಂಪಲ್ಲು ಮುಗಿಸ್ಕೊಂಡು ಮುಂದೆ ಬರ್ತಿದ್ದಾಗ ನೋಡಿದ್ರೆ ಇಲ್ಲೊಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ಫೈರ್ ಇಂಜಿನ್ನೇ ಬಿದ್ದೋಗಿದೆ ಇಲ್ಲಿ. ನೋಡಿಕೊಂಡು ಹಾಗೆ ಮುಂದೆಗೆ ಕಂಟಿನ್ಯೂ ಮಾಡಿದ್ವಿ. ಈಗ ಪಂಬಾಲಿ ಸ್ನಾನ ಮುಗಿಸ್ಕೊಂಡು ಈಗ ಪಂಬಾಲಿ ನಿರ್ಮಲೆಯಿಂದ ನಾವೇನು ಹೋಗಿಲ್ಲ, ಶರಣಮಯ್ಯಪ್ಪ ಇಲ್ಲಿಂದ ಹೊರಟಿದ್ದೀವಿ. ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಈಗ ಆಗಿದ್ದ ಟೈಮ್ 7:20. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಎಲ್ಲಾನು ಇವತ್ತೇನು ಅಷ್ಟೊಂದು ರಶ್ ಇಲ್ಲ, ಕಂಪೇರ್ ಟು ಸೀಸನ್ಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದೇನು ರಶ್ ಇಲ್ಲ. ಸೊ ನೋಡೋಣ ಆದ್ರೆ ಎಷ್ಟೊತ್ತಾಗುತ್ತೆ ಅಂತ. ಈ ಟೋಟಲ್ ಬಂದ್ಬಿಟ್ಟು 5 to 6 ಕಿಲೋಮೀಟರ್ಸ್ ಬರುತ್ತೆ. ಎಕ್ಸಾಕ್ಟ್ ಆಗಿ ಎಲ್ಲಿಂದ ಸ್ಟಾರ್ಟ್ ಅಂತ ಗೊತ್ತಿಲ್ಲ, ಅದಕ್ಕೇನೆ ಒಂದು 5 to 6 ಕಿಲೋಮೀಟರ್ಸ್ ಬರುತ್ತೆ. ಇಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ದಾರೆ. ಇವ್ರು ನಮ್ಮ ಸಬ್ಸ್ಕ್ರೈಬರು. ಅವ್ರ ಜೊತೆ ಇವತ್ತು ಜರ್ನಿನ ಮಾಡ್ತೀವಿ. ಟೋಟಲ್ ನಾವು 34 ಮೆಂಬರ್ಸ್. ಅದರಲ್ಲಿ ನಮ್ಮ ಸಬ್ಸ್ಕ್ರೈಬರು ಒಬ್ರು ಇದ್ದಾರೆ. ಓಕೆ, ನೋಡೋಣ. ಈಗ ಸ್ಟಾರ್ಟ್ ಆಗಿದೆ. ಸೊ ಇದು ಮೊದಲನೇ ಮೆಟ್ಲು ಇಲ್ಲಿ ನಾವು ಸ್ಟಾರ್ಟ್ ಮಾಡಿ ಇಲ್ಲಿಂದ ಇಲ್ಲಿಂದ ಲೇಡೀಸ್ಗೆಲ್ಲ ಅದು ಇಲ್ಲ, ಅದಕ್ಕೆ ಲೇಡೀಸ್ ಎಲ್ಲ ಇಲ್ಲಿ ಬಂದು ಇಲ್ಲಿಂದ ವಾಪಸ್ ಹೋಗ್ತಾರೆ. ಓಕೆ, ಇದು ಮೊದಲನೇ ಮೆಟ್ಲು ಹಚ್ಕೊಂಡು ಓಕೆ ಇಲ್ಲಿಂದ ಹೊರಡ್ತೀವಿ. ಶರಣಮಯ್ಯಪ್ಪ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅಯ್ಯಪ್ಪ 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 ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ದಿಂದಕ ತೋಂ ತೋಂ ಸ್ವಾಮಿ ದಿಂದಕ ತೋಂ ತೋಂ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ. ಓಕೆ, ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಮಸ್ಕಾರ ಮಾಡ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ. ಇಲ್ಲಿಂದ ಇಲ್ಲ ಇಲ್ಲ ಇಷ್ಟಿನ ತೋರ್ಸಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ಟಾಪ್ಲೇಷನ್ ಮಾಡಿದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಚೆಕ್ ಇದೆ. ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಹಿಂಗೆ ಮೇಲೆ ಹೋಗಿ ಇಲ್ಲಿ ಗಣೇಶ ಟೆಂಪಲ್ ಇರುತ್ತೆ. ಗಣೇಶ ಟೆಂಪಲ್ ಹತ್ರ ಎಲ್ಲ ಒಂದು ರೌಂಡು ಸುತ್ಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಎಲ್ಲ ನಮ್ಮ ಜರ್ನಿನ ಚೆನ್ನಾಗಿ ದೇವರು ಕೃಪಾ ಕಟಾಕ್ಷ ತೋರ್ಲಿ ಅಂದ್ಬಿಟ್ಟು ಹೋಗ್ತೀವಿ ಇಲ್ಲಿಂದ. ಸೊ ಈಗ ನೆಕ್ಸ್ಟ್ ಬರ್ತಿರೋದೆ ನಾವಿಲ್ಲಿ
ವಿನಾಯಕ ಟೆಂಪಲ್ಗೆ. ಇಲ್ಲಿ ನಾವು ಏನೋ ವಿಘ್ನ ವಿನಾಶಕ ಟೆಂಪಲ್ ಇದೆ. ಅಲ್ಲೆಲ್ಲ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಚೆಕಿಂಗ್ ಪ್ರೊಸೆಸ್ ಎಲ್ಲ ಆದ್ಮೇಲೆ ಇಲ್ಲಿ ಬಂದು ಒಂದ್ಸರಿ ಇಲ್ಲಿ ಸ್ಟ್ಯಾಚ್ಯೂ ಇದ್ದಾರೆ. ಖಾಲಿ ಇಲ್ಲ, ಫುಲ್ ರಶ್ ಆಗ್ಬಿಟ್ಟಿದೆ. ಸ್ವಾಮಿಗಳೆಲ್ಲರನ್ನು ಅಲ್ಲಿ ನಮಸ್ಕಾರ ಮಾಡ್ಕೊತಿದ್ದಾರೆ ನೋಡಿ. ಇಲ್ಲಿ ಈ ತರ ಇಲ್ಲೆಲ್ಲ ಸುಸ್ತಾಗ್ಬಿಟ್ಟೆಲ್ಲ ಕೂತ್ಕೊಂಡ್ಬಿಟ್ಟಾರೆ ಸ್ವಾಮಿಗಳೆಲ್ಲ. ಕನ್ನಡ ರಾಜ್ಯದ ರಾಜ್ಯಗಳು ಈಗ ಫಾರೆಸ್ಟ್ ಅಲ್ಲಿ ಟ್ರೆಕಿಂಗ್ ಮಾಡಕ್ಕೆ ಶುರು ಮಾಡ್ತಿದ್ದೀವಿ. ನೋಡಿದ್ರೆ ಇಲ್ಲಿ ಏನೇ ಕೇರಳ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ಪೆರಿಯಾರ್ ಟೈಗರ್ ರಿಸರ್ವ್. ಇಲ್ಲಿ ಟೈಗರ್ ಎಲ್ಲ ಇದಾವೆ. ನಾವು ಆ ಟೈಗರ್ಸ್ ಮಧ್ಯನೇ ನಡ್ಕೊಂಡು ಹೋಗ್ಬೇಕಿರುತ್ತೆ. ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಆಲ್ರೆಡಿ ನಾಯ್ಸಸ್ ಕೇಳಿಸ್ತಾ ಇರುತ್ತೆ ನೋಡಿ. ಹಿಂಗೇನೆ ಹೋಗ್ತೀವಿ. ಇಲ್ಲಿ ಮತ್ತೆ ಇನ್ನೊಂದು ಚೆಕಿಂಗ್ ಪಾಯಿಂಟ್ ಇದೆ. ಜಸ್ಟ್ ಇಲ್ಲಿ ಚೆಕ್ ಮಾಡ್ಕೊಂಡು ಹಿಂಗೆ ಮೂವ್ ಆಗ್ತೀವಿ. ಇಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಮುಗಿಸ್ಕೊಂಡು ಇಳಿದ್ಬಿಟ್ಟು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿ ಇಲ್ಲಿಂದ ಟ್ರೆಕಿಂಗ್ ಸ್ಟಾರ್ಟ್ ಮಾಡಿ ಹೋಗ್ಬೇಕಾಗುತ್ತೆ ನೋಡಿ. ಬನ್ನಿ ಮುಂದೆ ಮನೆ ತೋರಿಸ್ತೀವಿ. ಇದು ಟ್ರೆಕಿಂಗ್ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಚರ್ಗನ್ಗಿಂತ ಒಂದು ಸ್ವಲ್ಪ ಸ್ಟೀಪ್ ಇರುತ್ತೆ. ಇದರಲ್ಲಿ ನೋಡ್ಕೊಂಡು ಇಲ್ಲಿಂದ ಮೂವ್ ಆಗ್ಬೇಕಾಗುತ್ತೆ. ಇಲ್ಲಿಂದ ನಾವು ನೀಲಿಮಲ ರಸ್ತೆಯಲ್ಲಿ ಹೋಗ್ತಿದ್ದೀವಿ. ಇಲ್ಲಿಂದ ಟ್ರೆಕಿಂಗ್ ಸ್ಟಾರ್ಟ್. ಒಂದ್ ಸ್ವಲ್ಪ ಎನರ್ಜಿ ಇರಲಿ ಅಂದ್ಬಿಟ್ಟು ಎಳ್ನೀರು ಕೊಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಎಷ್ಟಂತ ಅದು ಎನರ್ಜಿ ಕೊಡುತ್ತೆ ಅಂತ. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯಪ್ಪ ಶರಣಮಪ್ಪ, ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ. ಟೈಮು 8:30 ಆಗಿದೆ. ನಾವು ಕೆಳಗಡೆಯಿಂದ ನಡ್ಕೊಂಡ್ ಬಂದು ಶರಂಗುತ್ತಿ ಹತ್ರ ಬಂದಿದ್ದೀವಿ. ಇವರಿಬ್ರು ಫಸ್ಟ್ ಟೈಮ್ ಬಂದಿದ್ದಾರೆ. ಅದಕ್ಕೆ ಇವ್ರಿಗೆ ಕತ್ತಿ ಮತ್ತೆ ಇದು ಬಾಣ ಬರುತ್ತೆ. ಅವ್ರಿಗೂ ಕತ್ತಿ ಮತ್ತೆ ಬಾಣ. ನಮ್ದು 6th ಟೈಮು. ಸೊ ನಮ್ಗೆ ನವಿಲ್ಗೆರೆ ಮತ್ತೆ ಚುಚ್ಚಕ್ಕೆ ಒಂದು ಕಡ್ಡಿ ಕೊಟ್ಟಿದ್ದಾರೆ. ಸೊ ಇದನ್ನ ತಗೊಂಡೋಗ್ಬಿಟ್ಟು ನಾವು ಶರಂಗುತ್ತಿ ಅಲ್ಲಿ ಸಮರ್ಪಣೆ ಮಾಡ್ತೀವಿ. ಓಕೆ ನಡೀರಿ ಎಲ್ಲರೂ. ತೆಂಗಿನಕಾಯಿ ತಗೊಳ್ಳಿ. ನೀವು ಈಡ್ಗಾಯಿ ಹೊಡಿಬೇಕು ಸ್ವಾಮಿಗ್ಲಿ. ಇವರು ತೆಂಗಿನಕಾಯಿ ತಗೋಬೇಕೀಗ. ತೆಂಗಿನಕಾಯಿ ತಗೋತಾರೆ. ಇಲ್ಲಿ ತಗೊಂಡು ಇಲ್ಲಿ ಶರಂಗುತ್ತಿನ ಸಮರ್ಪಣೆ ಮಾಡ್ಬೇಕಿಲ್ಲಿ. ಇಲ್ಲಿ ಫಸ್ಟ್ ಟೈಮ್ ಬರೋಲ್ಲ. ಅದು ನಮ್ದು 6th ಟೈಮ್. ಸೊ ನಮ್ಗೆ ನವಿಲ್ಗರಿನ ಕೊಟ್ಟಿದ್ದಾರೆ. ಸೊ ಇದನ್ನ ನಾವಲ್ಲಿ ಚುಚ್ಬಿಟ್ಟು ಇಲ್ಲಿಂದ ಹೋಗ್ಬೇಕು ಅಷ್ಟೇ. ಇಲ್ಲಿಂದ ಇಲ್ಲಿ ಬಂದಿದ್ವಿ. ಶರಂಗುತ್ತಿನ ಚಿರಂಜೀವರಲ್ಲಿ ಚುಚ್ತಾ ಇದಾರೆ. ಅವ್ರ ಬಿಲ್ಲು ಇನ್ನೂ ಚುಚ್ಕೋತಾ ಇಲ್ಲ, ಟ್ರೈ ಮಾಡ್ತಾ ಇದಾರೆ. ಸೊ ಬೇರೆ ಕಡೆ ಚುಚ್ಚಿದ್ರು. ಶ್ರೀನಿಧಿ ಅವರು ಈಗ ಚುಚ್ಚಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಎಲ್ಲಿ ಸಿಗ್ತಿದೆ ಗ್ಯಾಪ್ ಅಂತ ಹುಡುಕ್ತಿದ್ದಾರೆ. ಅವ್ರಿಗೆಲ್ಲೂ ಗ್ಯಾಪ್ ಸಿಗ್ತಿಲ್ಲ. ಇಲ್ಲಿದೆ ನೋಡಿ ಸ್ವಾಮಿ ಅಲ್ಲಿ. ಹಾ ಚುಚ್ಚಿ ನೀವು ಇಲ್ಲೇ ಚುಚ್ಚು ಸ್ವಾಮಿ. ಇಲ್ಲಿಕ್ಕೇನೆ ಒಂದ್ ತೆಗೆದ್ಬಿಟ್ಟು ಚುಚ್ಚಿ ಸ್ವಾಮಿ. ಏನಿಲ್ಲ ಅವ್ರದ್ದು ಮುಗಿತೆ. ಈಗ ಅವ್ರದೆಲ್ಲ ಮುಗೈತೆ. ತಗೊಳ್ಳಿ. ಈಗ ನಾವು ಚುಚ್ತೀವಿ. ಈಗ ನಾವು ಚುಚ್ತೀವಿ. ನಾವೆಲ್ಲ ಓಕೆ ಬನ್ನಿ. ಈಗ ಈಡ್ಗಾಯಿ ಹೊಡಿಬೇಕು. ಈಡ್ಗಾಯಿ ಹೊಡಿತವ್ರೆ. ಚಿರಂಜೀವಿ ಅವ್ರ ಕಡೆಯಿಂದ ಸಮರ್ಪಣೆ ಚಿರಂಜೀವಿ ಸ್ವಾಮಿಗಳಿಂದ. ಈಗ ಶ್ರೀನಿಧಿ ಸ್ವಾಮಿಗಳು ನಮ್ಮ ಸಬ್ಸ್ಕ್ರೈಬರ್ ಸ್ವಾಮಿಗಳು ಇವರು. ಓಕೆ ಅವ್ರು ಕರೆಕ್ಟಾಗಿ ಹೊಡೆದ್ರು ಅಂತ ಅನ್ಕೊಳ್ಳೋಣ. ಬನ್ನಿ ಈಗ ಶರಂಗುತ್ತಿನ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ನೋಡಿ. ಎಲ್ಲರೂ ಇಲ್ಲಿ ಚುಚ್ಚಿಬಿಟ್ಟು ಹೋಗಿದ್ದಾರೆ. ಎಲ್ಲರೂ ನೋಡಿ ಇಲ್ಲಿ ನೆಕ್ಸ್ಟ್ ಒಂದು ಚುಚ್ಚಿದ್ದಾರೆ. ಅಲ್ಲಿಂದ ಈ ಕಡೆಗೆ ಬಂದ್ರೆ ಇಲ್ಲೂ ಒಂದಷ್ಟು ಚುಚ್ಚಿದ್ದಾರೆ. ಸೊ ಇಲ್ಲಿಂದ ಚುಚ್ಚಿಬಿಟ್ಟಾದ್ರೂ ಆ ಕಡೆ ಬರ್ಬೋದಿರುತ್ತೆ ನೋಡಿ. ಇಲ್ಲೆಲ್ಲ ತುಂಬಾ ಚುಚ್ಚಿದ್ದಾರೆ. ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಕಾಣಿಕೆ ಹಾಕ ನೀರು ಹಾಕ್ಬಿಟ್ಟು ಇಲ್ಲಿಂದ ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡಿ ಮುಂದೆ ಹೋಗ್ಬೋದಿರುತ್ತೆ. ಬನ್ನಿ ನಾವು ಹೋಗೋಣ. ಇಲ್ಲೆಲ್ಲ ಯಾರಿಗಾದ್ರು ಎನರ್ಜಿ ಬೇಕು ಅಂದ್ರೆ, ಶಾರ್ಟ್ ಬ್ರೇಕ್ ಬೇಕು ಅಂದ್ರೆ ಉಡ್ಡಿಟ್ಟು ತಿನ್ನಕ್ಕೆ ಕುಡಿಯಕ್ಕೆ ಎಲ್ಲಾನು ಇಟ್ಟಿರ್ತಾರೆ. ಯಾರು ಬೇಕಾದ್ರೆ ತಗೋಬೋದಿರುತ್ತೆ. ಈಗ ಟೈಮ್ ಆಗಿದೆ 9 ಗಂಟೆ. ಆಲ್ಮೋಸ್ಟ್ ರೀಚ್ ಆಗ್ಬಿಟ್ಟಿದೀವಿ ಟೆಂಪಲ್ ಹತ್ರ. ಇನ್ನು ಬರೀ 400 ಮೀಟರ್ ಅಷ್ಟೇ ನಾವು
ಟ್ರಕ್ ಮಾಡಬೇಕಾಗಿದೆ ಅಂದರೆ ನಡ್ಕೊಂಡು ಹೋದ್ರೆ ನಮಗೆ ಟೆಂಪಲ್ ಸಿಗುತ್ತೆ. ಆಲ್ಮೋಸ್ಟ್ ನೀವೇ ಟೈಮ್ ಕ್ಯಾಲ್ಕುಲೇಟ್ ಮಾಡಿ ನಾವು ಎಷ್ಟೊತ್ತಿಗೆ ಬಿಟ್ಟಿದ್ವಿ ಅಂತ. ಮತ್ತು ಈಗ ಆಲ್ಮೋಸ್ಟು 9 o'clockಗೆ ಇನ್ನೂ 6 minutes ಇದೆ. ಸೊ ಇನ್ನು ಬರೀ 400 meters ಹೋದರೆ ನಾವು ಟೆಂಪಲ್ ಹತ್ರಕ್ಕೆ ರೀಚ್ ಆಗ್ತೀವಿ. ನೋಡೋಣ ಇವತ್ತು ದರ್ಶನ ಮಾಡ್ತೀವೋ ಇಲ್ಲಾಂದರೆ ಇನ್ನು ಸ್ವಲ್ಪ ಲೇಟ್ ಆಗುತ್ತಂತೆ. ಯಾಕೆಂದರೆ ನಾವು ಬಂದಿರೋ ಮೆಂಬರ್ಸ್ ಎಲ್ಲನೂ ಬರಬೇಕು. ಸೊ ಅವ್ರಿಗೆ ವೆಯ್ಟ್ ಮಾಡಬೇಕಾಗುತ್ತೆ. ನೋಡೋಣ. ಟೈಮ್ ಆಗಿದೆ ಈಗ 9 ಗಂಟೆ. ಟೈಮಿಂಗ್ ಆಗಿದೆ 9 ಗಂಟೆ. ಸೊ ನಾವಿಲ್ಲಿ ಮೇಲೆ ಬಂದು ರೀಚ್ ಆಗಿದ್ದೀವಿ. ಸೊ ಇನ್ನೂ ನಮ್ಮ ಜೊತೆಲಿ ಬಂದಿರೋರೆಲ್ಲ ಬರಬೇಕಾಗಿದೆ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇಲ್ಲೇ ಎಂಟ್ರೆನ್ಸ್ ಅಲ್ಲೇ ವೆಯ್ಟ್ ಮಾಡ್ತಿದ್ದೀವಿ. ಇವರು ನಮ್ಮ ಜೊತೆಲಿ ಬಂದಿರೋದ್ರೂ ಸಿದ್ದರಾಮಯ್ಯಪ್ಪ ಇವ್ರು ಬಂದಿದ್ದಾರೆ. ಇನ್ನು ಉಳಿದವರೆಲ್ಲ ಬರಬೇಕು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಆದರೆ ಇವತ್ತು ದರ್ಶನ ಮುಗಿಸ್ತೀವಿ. ನೋಡೋಣ, ಆಲ್ಮೋಸ್ಟ್ ಟೈಮ್ ಇದೆ. ಬಟ್ ಅವ್ರಿಗೋಸ್ಕರ ವೆಯ್ಟ್ ಮಾಡೋದ್ರಿಂದ ನಮ್ದು ದರ್ಶನ ಆಗುತ್ತಿಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ನಾವು ನಮ್ಮ ಅಣ್ಣ ಮಗಳದು ಇರುಮುಡಿ ನಮ್ಮ ಹತ್ರ ಇದೆ. ಸೊ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಇದೆ. ಸೊ ಬರಲಿ ಎಲ್ಲ ಅಲ್ಲಿಂದ ಮುಂದೆ ಬಂದು ಇಲ್ಲ ಕ್ಯೂ ಅಲ್ಲಿ ಎಲ್ಲರೂ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ಆಲ್ಮೋಸ್ಟ್ ಟೆಂಪಲ್ ಹತ್ರ ಬಂದ್ಬಿಟ್ಟಿದ್ದೀವಿ. ಒಳ್ಳೆ ಗುಡ್ ವೈಬ್ಸ್ ಅಂತೂ ಫುಲ್ ಇದೆ. ನೋಡಿ ನಮ್ಗೆ ಬೇಗ ಬಂದಿರೋಲ್ಲ ಆಲ್ರೆಡಿ ಮಲ್ಕೊಂಡಿದ್ದಾರೆ. ಆ್ಯಕ್ಚುಲಿ ರೂಮ್ಸ್ ಬುಕ್ ಮಾಡ್ಕೋಬೋದು. ಇನ್ ಕೇಸ್ ರೂಮ್ ಬುಕ್ ಮಾಡಲಿಲ್ಲ ಅಂದ್ರೆ ಇಲ್ಲಿ ಡಾರ್ಮೆಟ್ರಿನೂ ಇದೆ. ಸೊ ಡಾರ್ಮೆಟ್ರಲ್ಲಿ ಚಾಪೆ ಮತ್ತು ದಿಂಬು ಹೊಚ್ಕೊಳ್ಳೋಕ್ಕೆ ಬೆಡ್ಶೀಟು ಕೊಡ್ತಾರೆ ಮತ್ತು ಬ್ಲ್ಯಾಂಕೆಟು ಕೊಡ್ತಾರೆ. ಸೊ ಅವರು ಹಾಕ್ಕೊಂಡು ಮಲ್ಕೋಬೋದು ಇರುತ್ತೆ. ಶರಣಮಯ್ಯಪ್ಪ ಜನ ಇದ್ದಾರೆ ನೋಡಿ. ಅದು ನಮ್ಮ ವಿಜಯ ಮಲ್ಯ ಮಾಡಿಸಿದ ಬ್ರೌನ್ ಪ್ಲೇಟೆಡ್ ಗಜನೆ ಯಾವುದು ಇಷ್ಟು ಕ್ಯೂ ಇದೆ. ಹೋಗ್ತದೆ ನಾವು. ಪೊಲೀಸ್ ಅಂಕಲ್ ಇಲ್ಲಿ ನಾವು ಹೋಗಿದ್ದ ಟೈಮ್ಗೆ ಕ್ಲೋಸಿಂಗ್ ಟೈಮ್ ಇತ್ತು. ಸೊ ಅದಕ್ಕೆ ಇನ್ನು ನೆಕ್ಸ್ಟು ಹರಿವರಾಸನ ಮಾಡ್ತಾರೆ. ಸೊ ಅದಕ್ಕೆ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಸ್ಟಾರ್ಟ್ ಆಗುತ್ತೆ. అరుణభాసురం మోహనాయకం హరిహరానం. ದೇವಸ್ಥಾನದ ಹತ್ರ ಎಲ್ಲ ಫೋಟೋ ಸೆಷನ್ ಮುಗಿಸ್ಕೊಂಡು ಈಗ ನಾವು ಇರುಮುಡಿ ಕಾಯಿನ ಬಿಚ್ತೀವಿ. ಯಾರು ಒಬ್ರು ಬದಲಿ ಇದು ಮಾಡಿ ಇನ್ನೊಬ್ರು ಯಾರು ಸ್ವಾಮಿ ಕಾಯಿ ತೊಟ್ಲುಕಾಯಿ ತೊಟ್ಲಕಾಯಿ ಅಂದ್ರೆ ಅದ್ರ ಹೊಡಿಯುತ್ತೆ ಅಂತ ಹಿಂಗೆ ತೊಟ್ಲುಕಾಯಿ ತೊಟ್ಲು ತುಕ್ತಾರೆ ಅಂತ ಹೇಳ್ತಾರೆ. ತೊಟ್ಲು ತಗರತ್ತೆ. ಇದೊಂದು ಬಿಡಿ ಸ್ವಾಮಿ. ಗಟ್ಟಿ ಗಟ್ಟಿ ಇದೆ ಒಟ್ಟಾಗಿ. ಏನೋ ಸ್ವಾಮಿ ಸ್ವಾಮಿ ಯೋಗಿನ ಒಂದು ಬ್ಯಾಗ್ ಕೊಡಿದ್ದೀನಿ ಚೀಲದಲ್ಲಿ ಹಾಕೊಂಡು ಮಾಡಿದ್ರೆ ಅಲ್ಲ ಏನೋ ನಾಶ ಮಾಡ್ಕೊಂಡು ಸುಮ್ಮನೆ ಸ್ವಾಮಿ ಆಯ್ ಪೀಸಸ್ ಸೇರ್ಸ್ ಬಂದಿತ್ತು ಹೊರಗಡೆ ಎಲ್ಲ ಅಲ್ಲೇ ಇಟ್ಟಿದ್ದಾರೆ ಸಂಗೀತ. ಅದಕ್ಕೆ ಸ್ವಾಮಿ ಫಿಕ್ಸ್ ಆಗ್ದಿರೋದು ಅದನ್ನ ಮಿಚ್ ಹಾಕಿ ಇವ್ರದ್ದು ಆ ಹೊಡಿದೆ ಇವ್ರು ನಮ್ಮ ಗುರುಸ್ವಾಮಿಗಳು ಹಿಂಗಿಂಗ್ ಮಾಡಿ. ಇವ್ರು ನಮ್ಮ ಗುರುಸ್ವಾಮಿಗಳು. ನಮ್ಮ ಗುರುಸ್ವಾಮಿಗಳೀಗ ಹೇಳಿ ಸ್ವಾಮಿಗಳೇ, ಇದು ನಮ್ಮ ಸಬ್ಸ್ಕ್ರೈಬರ್ ಸ್ವಾಮಿಗಳು ಕಾಯಿ ಇದು. ನಮ್ಮ ಸಬ್ಸ್ಕ್ರೈಬರ್ ಸ್ವಾಮಿಗಳಿಂದ ಅರ್ಧ ಕಾಯಿ ಹೊಡೆದ್ಬಿಟ್ಟು ಕೊಟ್ಟವ್ರೆ. ಇವಾಗ ನಮ್ಮ ದೊಡ್ಡಪ್ಪನ ಮಗ ಕುಮಾರಣ್ಣ ಏನಾದ್ರು ಕೆಲಸ ಬಂದಿತ್ತೆ ತಾಯಿನ ಆಫೀಸ್ ಬಂದಿದೆ ಮೈಸೂರು.
ಮುಂದೆ ನಮ್ಮ ಮಾಮನ ಬಗ್ಗೆ ಅತ್ತ ತಗೊಂಬನ್ನಿ ಹೇಳ್ತಾ ಇಲ್ಲ ಸಬ್ಸ್ಕ್ರೈಬರ್ ಸ್ವಾಮಿಗಳಿಗೂ ನೋಡಿ ಫುಲ್ಲು ಹೇಳ್ತಾಳಿಗೆ ಅವ್ರದ್ದು ಈಗ ಟೈಮ್ ಆಗಿದೆ 1:10. ಈಗ ತಗೊಂಡೋಗಿ ನಾವು ತುಪ್ಪದ ಕಾಯಿ ಎಲ್ಲ ಹೊಡೆದು ತುಪ್ಪದ ಕಾಯಿಗಳನ್ನ ಲೈಕ್ ಬರೀ ಕಾಯಿ ಏನಿದೆ ಕಾಯಿನ ಅಲ್ಲಿ ತಗೊಂಡೋಗ್ಬಿಟ್ಟು ಆ ಕಡೆ ಅಗ್ನಿ ಕೊಂಡೋಗ್ಸೋದೆಲ್ಲ ಹಾಕಕ್ಕೆ ತಗೊಂಡೋಗ್ತಿದೀವಿ. ಈಗ ಟೈಮ್ ಆಗಿದೆ 1:10 ಬನ್ನಿ ಹೋಗೋಣ. ನೋಡಿ ಈ ಕಡೆ ನೋಡಿದ್ರೆ ಇದೇನೆ ನಮ್ಮ ಅಯ್ಯಪ್ಪ ಟೆಂಪಲ್ ಮೇಲೆ ಹೋಗೋದು. ಈಗ ಇದು ಪ್ರಸಾದ ಕೌಂಟ್ರು. ಇದೇನೆ ಪ್ರಸಾದ ಕೌಂಟ್ರು. ಬೆಳಗ್ಗೆ ಇಲ್ಲೇ ಪ್ರಸಾದ ತಗೊಳ್ಳೋಣ. ಸದ್ಯಕ್ಕೆ ಇಲ್ಲೇ ಬನ್ನಿ ಸ್ವಾಮಿಗಳು. ಎಲ್ಲಿಂದಾನೆ ಹೆಸರಿ ನೋಡಿ ನಮ್ಮ ರೋಮ್ ವಿತ್ ಸಂಜು ಸ್ವಾಮಿಗಳು. ಸ್ವಾಮಿಗಳೇ ಕ್ಯಾಮ್ರಾ ಹೆಂಗ್ ಇಟ್ಕೋಬೇಕು ಯೂಟ್ಯೂಬ್ಗೆ ನೋಡಿದ್ರ ಗರಂ ಗರಂ ಸ್ವಾಮಿಗಳು ಎಲ್ಲ ಕ್ಯಾಪ್ಚರ್ ಮಾಡಿ ಇಲ್ಲ ಫಸ್ಟ್ ಇಂದ ಮಾಡು ಅಂತಿದ್ದಾರೆ. ಇಷ್ಟೇ ಜೀವನ, ಪರ್ಫೆಕ್ಷನ್ ಇರಲ್ಲ ಯಾವತ್ತು ಲೈಫಲ್ಲಿ. ಇದಿದ್ರೆ ಹಿಂಗೆಲ್ಲ ದೇವಸ್ಥಾನಕ್ಕೆಲ್ಲ ಬರ್ಬೇಕು ಅಂತಿರ್ಲಿಲ್ಲ. ನೋಡಿ ಹಿಂಗೆ ಗುರ್ತು ಹೊಡಿಯೋ ಕೆಲ್ಸ ಕೊಟ್ಟಿದ್ದಾರೆ ಸ್ವಾಮಿಗಳು. ನೀವು ನೋಡ್ರಿ ಆಚೆ ಹೊಡಿತೀರಾ, ನೋಡ್ಕೊಂಡು ಹೊಡಿರಿ. ಗರಿತಾಗ ಗುಡ್ ಥ್ರೋ ಹೊಡಿರಿ, ಬ್ಯಾಟ್ ಥ್ರೋ ಹೊಡಿಬೇಡಿ ದಯವಿಟ್ಟು. ಆಲ್ರೆಡಿ ಒಂದ್ ಚೀಲ ಮುಗಿಸ್ಬಿಟ್ಟಿದ್ದಾರೆ. ಏನ್ ಬೆಂಕಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ನಮ್ ಸ್ವಾಮಿಗಳು ಫ್ರೆಂಡ್ಸ್ ಬಂದಿದ್ದಾರೆ. ಎಷ್ಟು ಪ್ರಶಾಂತವಾಗಿದೆ ಹಿಂಗೆಲ್ಲ ಕಾಯಿ ಎಲ್ಲ ಬೆಳೆಸ್ಕೊಂಡು. ಸ್ವಾಮಿಗಳು ಕೈ ಜಾರ್ತಾ ಇದೆ. ತುಪ್ಪ ಎಲ್ಲ ಅವರೇ ತೆಕ್ಕೊಟ್ಟಿದ್ದು ಭಕ್ತರೆಲ್ಲ. ಎಲ್ಲ ಕಾಯಿ ತುಪ್ಪ ಭಕ್ತರ ಕಷ್ಟ ಎಲ್ಲ ಬೆಂಕಿಲಿ. ಬೆಂಕಿಯಲ್ಲಿ ಇದೆಲ್ಲ ಸ್ವಾಮಿಗಳೇ, ಅದು ಹೊತ್ಕೊಂಡ್ ಕಾಯಿ ಅಷ್ಟೇ. ಇಲ್ಲಿ ತುಪ್ಪ ಎಲ್ಲ ನಾಳೆ ಬೆಳಗ್ಗೆ ಅಭಿಷೇಕಕ್ಕೆ ಕೊಡ್ತೀವಿ. ಉಳ್ದಿರೋ ತುಪ್ಪ, ಚಿಪ್ಪಲ್ ಉಳ್ದಿರೋ ತುಪ್ಪ. ಓಹೋ ಸ್ವಾಮಿಗಳು ನೋಡಿ, ಅಲ್ಲೂ ನೋಡ್ಬೋದು ನೀವು ಭಕ್ತರೆಲ್ಲ ತೆಂಗಿನಕಾಯಿ ಒಗಸಕ್ ಬಂದಿದ್ದಾರೆ. ಅದೇ ಅಯ್ಯಪ್ಪ ಸ್ವಾಮಿ ಟೆಂಪಲ್. ಅಲ್ಲೇ 18 ಮೆಟ್ಲಿರೋದು. ಭಕ್ತರೆಲ್ಲ ಹತ್ಕೊಂಡು ಅದೇನ್ ಬೇಡ, ಅಲ್ಲೋಗಿ ನಿಂತ್ರೆ ಸಾಕು, ಅವರೇ ಎತ್ತೆತ್ ಮೇಲೆ ಕಳಿಸ್ತಾರೆ. ನೋಡಿ ಗಾರ್ಡ್ ಬಂದಿಟ್ಕೊಂಡು ನನ್ ನೋಡಿದ್ರೆ ಶೂಟ್ ಗೀಟ್ ಮಾಡ್ಬಿಡ್ತಾರ ಅಂತ ತಿಳ್ಕೊಂಬಿಡ. ಮತ್ತೆ ಆಮೇಲೆ ಸ್ವಾಮಿಗಳ ಕೋಪದಲ್ಲಿ ತೆಂಗಿನಕಾಯಿ ಚಿಪ್ಪಲ್ಲಿ ಶೂಟ್ ಮಾಡ್ಬಿಡ್ತಾರೆ ಅವರಿಗೆ. ಸ್ವಾಮಿಗಳ ಕೈ ನೋಡಿ, ಅವ್ರೊಂಥರ ಫಿನಿಕ್ಸ್ ಇದ್ದಂಗೆ. ಇಂತ ಬೆಂಕಿಲಿ ಫಿನಿಕ್ಸ್ ಇದ್ದಂಗಲ್ಲ ಸ್ವಾಮಿಗಳೇ. ಇಲ್ಲಿ ನೋಡಿ ಬರ್ತಾರೆ. ಗಂಡ ಬೇರುಂಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಿನಿಕ್ಸ್ ಏನೇ ಫ್ರೆಂಡ್ಸ್, ಅದು ಗಂಡ ಬೇರೆ ಗೊತ್ತಿಲ್ಲ ಅವ್ರಿಗೆ. ಫಸ್ಟ್ ಟೈಮ್ ಬಂದಿರೋ ಸ್ವಾಮಿಗಳಿಗೆಲ್ಲ ಮಕ್ಕರ್ ಮಾಡ್ತಾರೆ. ಸಾಕು ಸ್ವಾಮಿಗಳೇ, ನಿಲ್ಸಿ ಇನ್ನ ತಗೊಂಬಿಡಿ. ಗುಡ್ ಮಾರ್ನಿಂಗ್ ಫ್ರಮ್ ಶಬರಿಮಲೆ. ಈಗ ರಾತ್ರಿ ಎಲ್ಲ ದರ್ಶನ ಮಾಡಿ ಬೆಳಗ್ಗೆ ತುಪ್ಪಾಭಿಷೇಕ ಎಲ್ಲ ಮುಗಿಸಿ ಈಗ ಮತ್ತೆ ಕಾಯಿನ ಉರುಳು ಸೇವೆ ಮಾಡಕ್ ಬಂದಿದೀವಿ. ಇಲ್ಲೇ ಬನ್ನಿ, ಆ ಕಡೆ ಹಂಗ್ ಬರೋಣ ಬನ್ನಿ. ಅಲ್ಲಿ ಹೋಗ್ಬಿಟ್ಟು ಮುಂದ್ಗಡೆಯಿಂದ ಸ್ಟಾರ್ಟ್ ಮಾಡೋಣ. ಅಲ್ಲೀಗ ಕಾಯಿನ ಇಲ್ಲಿ ಉರುಳು ಸೇವೆ ಮಾಡ್ತೀವಿ. ಸೊ ಅದಕ್ಕೆ ಅಂತ ಎಲ್ಲರೂ ಈಗ ಕಾಯಿ ತಗೋತಿದಾರೆ. ಇದೆಲ್ಲ ಉರುಳು ಸೇವೆ ಮಾಡಿ ನೋಡಿತಾರ. ಕಾಯಿ ಹಿಡ್ಕೊಂಡು ಉರುಳು ಸೇವೆ ಸ್ವಾಮಿಗಳು ಉರುಳು ಸೇವೆ ಶುರು ಮಾಡಿದ್ದಾರೆ. ಹಂಗೆ ಉರುಳಿಸ್ಕೊಂಡು ಹಂಗೆ ಹೋಗ್ಬೇಕು. ನಮ್ ಸ್ವಾಮಿಗಳಿಗೆ ಕಾಯಿ ಆ ಕಡೆ ಹೋಗ್ಬಿಡ್ತು. ನೋಡೋಣ ಹೆಂಗ್ ಹೋಗ್ತಾರೆ ಅಂತ. ಸೊ ನಾವೀಗ ಶುರು ಮಾಡ್ತಿದೀವಿ ಕಾಯಿನ ಉರುಳು ಸೇವೆ ಮಾಡಕ್ಕೆ. ಹಿಡ್ಕೊಂಡು ಫುಲ್ ದೇವಸ್ಥಾನ ಪೂರ್ತಿ
ರೌಂಡ್ ಹಾಕ್ಸ್ಬೇಕು ಕಾಯಿನ. ಸೈಡ್ ಸುಮ್ಮನೆ ಹಿಂಗೇನೆ ಹೋಗ್ಬೇಕು. ಓಕೆ, ಅಲ್ಲಿಂದ ಉಳಿಸ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಇದೆ, ಸ್ವಲ್ಪ ಮಟ್ಟಕ್ಕೆ ಹಿಂಗೆ ಸ್ಟಾರ್ಟ್ ಮಾಡಿದ ಕಡೆಗೆ ಆದಷ್ಟು ತಗೊಂಬಂದು ಸ್ವಾಮಿ ನಮಸ್ಕಾರ ಮಾಡಿ ಸ್ವಾಮಿ ತೆಂಗಿನಕಾಯಿ ಉರುಳಿಸಿ ಆದ್ಮೇಲೆ ಇಲ್ಲಿ ಬಂದಿಲ್ಲಿ ಅರಿಶಿನ ಇಲ್ಲಿ ಅಮ್ಮಗೆ ಸಮರ್ಪಣೆ ಮಾಡ್ಬೇಕಿರುತ್ತೆ. ಸೊ ಇಲ್ಲಿ ಬಂದ್ಮೇಲೆ ನಮ್ಗೆ ಏನಿದ್ರು ಕೊಟ್ಟಿರ್ತಾರೆ ಇದನ್ನ ತಗೊಂಡು ಇಲ್ಲಿ ಹಾಕ್ಬೇಕು. ನಮ್ಗೆ ಎಂತ ಜುಗಾಡ್ ಮಾಡಿದಾರೆ ಅಂದ್ರೆ ಮೇಲೆ ನೋಡಿದ್ರೆ ಟರ್ಮರಿಕ್ ಪೌಡರ್ ಅಂತ ಬರ್ದಿದ್ದಾರೆ. ಸಮಗ್ಲ ಏನ್ ಪೌಡರ್ ಇದು? ಹಾ, ಟರ್ಮರಿಕ್. ಒಳಗಡೆ ಏನಿದೆ? ಓ, ಕುಂಕುಮ. ಇದು ನಮ್ಮ ಜಾಲಹಳ್ಳಿ ಅಯ್ಯಪ್ಪ ಟೆಂಪಲ್ ಅಲ್ಲಿ ಮಾಡಿರೋ ಜುಗಾಡ್ ಇದು. ಸೊ ಅದಕ್ಕೆ ನಾವು ಕುಂಕುಮ ತಗೊಂಡು ಎಲ್ರು ಮೇಲೆ ಹಾಕ್ತಾರೆ. ಇಲ್ಲಿದೆ, ಇಲ್ಲಿ ತಾಯಿಗೆ ಇಷ್ಟನೇ ಹಾಕ್ತೀವಿ ನಾವು. ಕುಂಕುಮ ನೋಡಿ, ಇಲ್ಲೆಲ್ಲ ಹಿಂಗೆ ಅರಿಶಿನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಳಕ್ ಬಂದ್ವಿ. ಇಲ್ಲಿ ಅನ್ನದಾನದಲ್ಲಿ ತಗೊಂಡ್ವಿ. ಅನ್ನದಾನದಲ್ಲಿ ಉಪ್ಪಿಟ್ಟು ಮತ್ತೆ ಕಡಲೆಬೇಳೆ ಗ್ರೇವಿ ಕೊಟ್ಟಿದ್ದಾರೆ. ಓಕೆ, ತಿನ್ನೋಣ. ಟೇಸ್ಟ್ ಚೆನ್ನಾಗಿದೆ. ಪ್ರಸಾದ ಚೆಕ್ ಕೌಂಟ್ರು ಇಲ್ಲಿ ಜಾಸ್ತಿ ಇತ್ತು. ನಾವು ಮಧ್ಯದಲ್ಲಿ ದುಡ್ಡು ಕೊಟ್ಬಿಟ್ಟು ಒಂದು 10 ಪ್ರಸಾದನ ಇಸ್ಕೊಂಡ್ವಿ. ಪ್ರಸಾದ ಕೌಂಟ್ರು ದರ್ಶನ ಎಲ್ಲ ಮುಗಿಸಿ ತಿಂಡಿ ಮಾಡಿ ಪ್ರಸಾದ ತಗೊಂಡು ಈಗ ಶಬರಿಮಲೆಯಲ್ಲಿ ಈಗ ನಮ್ಗೆ ಬಾಯ್ ಹೇಳ್ಬಿಟ್ಟು ಈಗ ನಾವು ರಿಟರ್ನ್ ಇಳಿಯುವಂತ ಸಮಯ. ಈಗ ಟೈಮ್ ಆಗಿದೆ 10:20. ನೋಡೋಣ ಎಷ್ಟೊತ್ತಿಗೆ ಇಳಿತೀವಿ ಅಂತ. ನೋಡಿ, ನಮ್ಮ ಸ್ವಾಮಿಗಳಿಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬಂದ್ಬಿಟ್ಟವ್ರೆ. ಸಖತ್ತಾಗಿದ್ದಾವೆ ನೋಡಿ, ಹಂಗೆ ಇಲ್ಲಿ ಎಲ್ಲರೂ ಕಡಲೆಕಾಯಿ ಕೊಡ್ತಿದ್ದಾರೆ. ಸೊ ನಾವು ಕಡಲೆಕಾಯಿ ಸಿಪ್ಪೆ ತೆಗಿತಾ ಇದೀವಿ. ಸಿಪ್ಪೆ ತೆಗೆದ್ಬಿಟ್ಟು ಬೀಜನ ಅದಕ್ಕೆ ಕೊಡೋಣ, ಅವಾಗ ಅದು ತಿನ್ಕೊಡುತ್ತೆ. ನಾವು ಕಡಲೆ ಬೀಜ ತಿನ್ಸೋಣ. ನಾವು ಪಾಪ ಹೋಗಿ ಬಿಡಿಸ್ಕೊಳಕ್ ಬರಲ್ಲ. ನೋಡಿ, ಇವಾಗ ನಾವು ಕೊಡ್ತೀವಿ. ಸಾಫ್ಟ್ ಆಗಿತ್ತು ನೋಡೋದ. ಎಲ್ಲ ಓಡೆ ಹೋಗ್ಬಿಟ್ಟು ತಿನ್ಬಿಟ್ಟು ಹೊಟ್ಟೆ ತುಂಬ ಹೋಯ್ತು ಅಂತ ಸ್ವಾಮಿಗಳು ಫುಲ್ ರಶ್ ಅಲ್ಲಿ ಬರ್ತಾ ಇದಾರೆ. ಇರ್ಬೋದು, ನಾಳೆ ಲಾಸ್ಟ್ ಇರೋದು ಕ್ಲೋಸಿಂಗು. ಬಟ್ ಆದ್ರೂ ಇವತ್ತು ತುಂಬಾ ಜನ ಬರ್ತಾರೆ. ಮೋಸ್ಟ್ಲಿ ವೀಕೆಂಡ್ ಅಲ್ವಾ, ಅದಕ್ಕೆ ಎಲ್ಲ ರಜೆ ತಗೊಂಡು ಇರೋ ರಜೆ ಯುಟಿಲೈಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಡೋಲಿ ಹೋಗ್ತಾ ಇದೆ. ಫುಲ್ಲು ಫಾರೆಸ್ಟ್. ಅದು ಫಾರೆಸ್ಟ್ ಅಲ್ಲೆಲ್ಲ ನೋಡ್ಬೋದು, ದೊಡ್ಡ ದೊಡ್ಡ ಮರಗಳಿದ್ದಾವೆ. ಇಂದ ಇಳ್ಕೊಂಡ್ ಬರ್ತಾ ಇದೀವಿ. ಆಲ್ಮೋಸ್ಟ್ ಈಗ ನಾರ್ಮಲ್ ಆಗಿ ವಾಕ್ ಮಾಡ್ಕೊಂಡಿದ್ರೆ ಮುಗಿದ್ದು ಆಯ್ತು. ಈಗ ಬೆಟ್ಟನ ಇಳಿಬೇಕಾಗಿದೆ. ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ. ಯಾರಾದ್ರು ಬ್ರೇಕ್ ಬೇಕಾರಾಗಲಿ ಬ್ರೇಕ್ ತಗೋತಾ ಇರ್ತಾರೆ. ಇರ್ಬೋದು. ಬನ್ನಿ, ಆ ಕಡೆ ಸ್ವಾಮಿಗಳು ಇಳಿಯಕ್ಕೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ಕಡೆ ಸ್ವಾಮಿಗಳು ಇರುಮುಡಿ ತಗೊಂಡ್ ಬರ್ತಾ ಇರ್ತಾರೆ. ಸೊ ಆ ಕಡೆಯಿಂದ ಬರ್ತಾ ಇದ್ದಾರೆ. ಬಂದ್ವಿ ಶೆಡ್ ನಂಬರ್ 2 ಹತ್ರ. ಆಲ್ಮೋಸ್ಟ್ ಮುಗಿತಾ ಬಂತು. ಅಲ್ಲೇನ್ ಕೆಳಗಡೆ ಕಾಣಿಸ್ತಿದೆ ಅಲ್ಲಿಗೆ ಹೋದ್ರೆ ಹಿಲ್ ಟ್ರಕ್ ಮಾಡಿದ್ದೆ ಅದೆಲ್ಲ ಕಂಪ್ಲೀಟ್ ಆದಂಗೆ. ಅಲ್ಲಿಂದ ಮತ್ತೆ
ಮುಂದೆಗೆ ಹೋಗ್ಬೇಕಾಗುತ್ತೆ ನಾವು ಮಾಮೂಲಿ ನಡ್ಕೊಂಡು. ಈಗ ಟೈಮ್ ಆಗಿದೆ 11:15. ನಾವು 1ನೇ ಶೆಡ್ ಹತ್ರ ಬಂದಿದ್ವಿ. 1ನೇ ಶೆಡ್ ಹತ್ರ ಬಂದಿದ್ದೀವಿ ಅಂದ್ರೆ ಆಲ್ಮೋಸ್ಟ್ ನಾವ್ ಏನ್ ಮೇಲೆಗೆ ಟ್ರಕ್ ಮಾಡ್ಕೊಂಡು ಹೋಗಿದ್ವಿ ಅದೇನ್ ಪತ್ತ ಕಂಪ್ಲೀಟ್ ಅದ. ನೋಡಿ ನಮ್ ಗುರುಸ್ವಾಮಿಗಳಿರು, ನಮ್ ಗುರುಸ್ವಾಮಿಗಳು ಬಂದ್ರು, ಮುಗಿಸಿದ್ರು. ಅವ್ರ ಮಗ ಇರೋ ಹೃದಯ ಸ್ವಾಮಿಗಳು, ನಮ್ ಸಬ್ಸ್ಕ್ರೈಬರ್ ಸ್ವಾಮಿಗಳು ಆಗ್ಲೇ ಹೋಗ್ಬಿಟ್ಟವ್ರೆ. ಮುಂದೆ ಅಲ್ಲಿ ಸಿಗ್ತಾರೆ ನಮ್ ಸಬ್ಸ್ಕ್ರೈಬರ್ ಸ್ವಾಮಿಗಳು. ಈ ಕಡೆ ಬಂದ್ಬಿಟ್ಟು ಟ್ರ್ಯಾಕ್ಟರ್ ರೂಟು. ಸೊ ಈ ಟ್ರ್ಯಾಕ್ಟರ್ ರೂಟ್ ಅಲ್ಲಿ ಬರೋರೆಲ್ಲ ಟ್ರ್ಯಾಕ್ಟರ್ ರೂಟ್ ಅಲ್ಲಿಂದ ಈ ಕಡೆ ಹಿಂಗೆ ಆ ಕಡೆ ಡಿವೇಟ್ ಆಗಿ ಇಲ್ಲಿಂದ ಎಕ್ಸಿಟ್ ಆಗ್ತಾರೆ. ಫುಲ್ಲು ಚಿಕ್ಕ ಸ್ವಾಮಿಗಳು ನೋಡಿ, ಫುಲ್ಲು ಚಿಕ್ಕ ಸ್ವಾಮಿಗಳು ಹೋಗ್ತಾ ಇದಾರೆ ಇಲ್ಲಿ ಅವರು. ಓಕೆ, ಇಷ್ಟು ಇವತ್ತಿನ ಟ್ರೆಕಿಂಗ್ ಮುಗೀತು. ಸಿಗೋಣ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟಾಟಾ.